ಮೈಸೂರು ಒಕ್ಕಲಿಗ ಸಂಘದಲ್ಲಿ ಭಿನ್ನಮತ ಸ್ಫೋಟ. ನಿನ್ನೆ ಒಕ್ಕಲಿಗ ಸಂಘದ ಅಧ್ಯಕ್ಷ ಮಾರಿಸ್ವಾಮಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ ಬೆಂಬಲ ಸೂಚನೆ ನೀಡಿದ ಹಿನ್ನೆಲೆ ಇಂದು ಒಕ್ಕಲಿಗ ಸಂಘದ ನಿರ್ದೇಶಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಂಘದ ಸರ್ವ ಸದಸ್ಯರ ಸರ್ವಾನುಮತದ ಅಭಿಪ್ರಾಯವಲ್ಲ, ಮಾರಿಸ್ವಾಮಿ ಒಬ್ಬ ಕಾಂಗ್ರೆಸ್ ಬೆಂಬಲಿಗರು, ನಮ್ಮೆಲ್ಲರ ಅಭಿಪ್ರಾಯ ಕೇಳದೆ ಏಕಮುಖ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದಕ್ಕೆ ನಮ್ಮ ಸಮ್ಮತ ಇಲ್ಲ ಎಂದು ನಿರ್ದೇಶಕ ಪ್ರಶಾಂತ್ ಗೌಡ ಅವರು ಒಕ್ಕಲಿಗ ಸಂಘದ ಅಧ್ಯಕ್ಷ ಮಾರಿಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಎಂ ಲಕ್ಷ್ಮಣ್ಗೆ ಖಂಡಿತ ಒಕ್ಕಲಿಗ ಸಂಘದ ಬೆಂಬಲ ಇಲ್ಲ. ನಮ್ಮ ನಾಡಿಗೆ ಅಪಾರ ಕೊಡುಗೆ ಕೊಟ್ಟಿರುವ ಮೈಸೂರು ರಾಜವಂಶಸ್ಥರ ಕುಡಿ ಯದುವೀರ್ ಒಡೆಯರ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಪರ ನಮ್ಮ ಬೆಂಬಲ, ಸಮ್ಮತ ಇದೆ. 27 ನಿರ್ದೇಶಕರ ಅಭಿಪ್ರಾಯ ಕೇಳದೆ ತೆಗೆದುಕೊಂಡ ಅಧ್ಯಕ್ಷರ ನಡೆಯನ್ನ ನಾವು ಖಂಡಿಸುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಮಾಜಿ ಅಧ್ಯಕ್ಷ, ಒಕ್ಕಲಿಗರ ಸಂಘಕ್ಕೆ ಲಕ್ಷ್ಮಣ್ ಅವರ ಕೊಡುಗೆ ಶೂನ್ಯ. ಲಕ್ಷ್ಮಣ್ ಸಂಸದ ಪ್ರತಾಪ್ ಸಿಂಹ ಅವರನ್ನ ಟೀಕಿಸಿದ್ದಕ್ಕೆ ಕಾಂಗ್ರೆಸ್ನವರು ನಿಮಗೆ ಟಿಕೆಟ್ ಕೊಟ್ಟಿರುವುದು, ಕಾಂಗ್ರೆಸ್ ಪಕ್ಷ ನಿಮಗೆ ಬಹುಮಾನ ಕೊಟ್ಟಿದೆ. ಪ್ರತಾಪ್ ಸಿಂಹ ಅವರನ್ನ ಟೀಕೆ ಮಾಡುತ್ತಿದ್ದಾಗ ಗೊತ್ತಾಗಲಿಲ್ವಾ ನಮ್ಮ ಸಮುದಾಯದ ವ್ಯಕ್ತಿಯನ್ನೇ ಟೀಕೆ ಮಾಡ್ತೀನಿ ಅಂತ? ಮಾರಿಸ್ವಾಮಿ ಮತ್ತು ಕೆಲವು ನಿರ್ದೇಶಕರು ಎಲ್ಲರ ಅಭಿಪ್ರಾಯ ಸಂಗ್ರಹಿಸದೆ ತಮ್ಮದೇ ರೀತಿಯಲ್ಲಿ ನಿರ್ಧಾರ ಕೈಗೊಂಡಿರುವುದಕ್ಕೆ ನಾವು ಖಂಡಿಸುತ್ತೇವೆ. ಈ ಕೂಡಲೇ ಮಾರಿಸ್ವಾಮಿ ಅವರು ರಾಜೀನಾಮೆ ನೀಡಬೇಕು ಎಂದು ಮಾಜಿ ಅಧ್ಯಕ್ಷ ಕೆಎಂ ಬಸವೇಗೌಡ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಎಂ ಬಸವೇಗೌಡ, ಗೀತಾ ಪುಟ್ಟಸ್ವಾಮಿ, ಮಿರ್ಲೆ ಶ್ರೀನಿವಾಸ್ ಗೌಡ, ಗಿರೀಶ್ ಗೌಡ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ರೀತಿಯಲ್ಲಿ ನಾವು ನಡ್ಕೊಬೇಕು ಅಂತಕ್ಕಂಥದ್ದು ಕೂಡ ಇವರು ಕೂಡ ಈ ಹಿಂದೆ ಇದ್ದಂತಹ ನಮ್ಮ ಸಂಘದ ಎಲ್ಲ ಹಿರಿಯ ಮುಖಂಡರುಗಳು ಅದೇ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಬಹುಶಃ 75 ವರ್ಷದ ಇತಿಹಾಸದಲ್ಲೇ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಏನು 27 ಜನ ನಿರ್ದೇಶಕರುಗಳಿದ್ದಾರೆ. ಇವರು ಕೂಡ ಯಾವುದೇ ಒಂದು ಪಕ್ಷಕ್ಕಾಗಲಿ ಅಥವಾ ಒಂದು ವ್ಯಕ್ತಿಗಾಗಲಿ ಚುನಾವಣೆ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಿರತಕ್ಕಂಥ ವಿಚಾರವೇ ಇಲ್ಲ. 75 ವರ್ಷ ಇತಿಹಾಸದಲ್ಲಿ ವಿಚಾರ ಇಲ್ಲದಿರ್ತಕ್ಕಂಥ ವಿಚಾರವನ್ನು ಇವತ್ತು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಾರಿಸ್ವಾಮಿ ಮತ್ತು ಕೆಲವು ನಿರ್ದೇಶಕರುಗಳು ನನಗೆ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಬೇಸರ ತಂದಿರತಕ್ಕಂಥ ವಿಚಾರ. ಕಳೆದ ಒಂದು ವಾರದ ಹಿಂದೆ ತುರ್ತು ಸಭೆ ಅಂಥೇಳಿ ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಚರ್ಚೆಯಾಗಿ ಬಹುಶಃ 27 ಜನದಲ್ಲಿ 13 ಜನ ಏನೋ ಇದ್ದು, 13 ಜನದಲ್ಲೂ ಭಾಳ ಜನ ವಿರೋಧ ಮಾಡಿದ್ರು. ಪ್ರಸ್ತಾಪ ಏನು? ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ರವರಿಗೆ ಒಕ್ಕಲಿಗರ ಸಂಘ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥದ್ದು ಚರ್ಚೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಜನ ಒಕ್ಕಲಿಗರ ಸಂಘವನ್ನು ಪ್ರಸ್ತಾಪ ಮಾಡೋದು ಬೇಡ, ಈ ಸಂಘ ಸಮುದಾಯದ ಏಳಿಗೆಗಷ್ಟೇ ನಾವು ಸೀಮಿತವಾಗಿ ಇಟ್ಕೊಳ್ಳೋಣ, ನಿಮ್ಮ ವೈಯಕ್ತಿಕವಾಗಿ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಥವಾ ಇನ್ನೊಂದರ ಬಗ್ಗೆ ಪ್ರಚಾರ ಮಾಡಿ, ಅದು ಸಂಘದಕ್ಕೆ ಅಭ್ಯಂತರವಿಲ್ಲ. ಅದನ್ನು ಹೊರತುಪಡಿಸು ನೀವು ಸಂಘದ ವಿಚಾರ ತರಬಾರ್ದು, ಜಾತಿಗೆ ವಿಷ ಬೀಜ ಬಿಚ್ಚಿದಂಥ ಕೆಲಸ ಆಗುತ್ತೆ. ಈ ಒಕ್ಕಲಿಗ ಸಮುದಾಯ ಯಾವುದೋ ಒಂದು ಜಾತಿಗಳಿಗೆ ಒಂದು ತೊಂದರೆ ಕೊಡದೇನೆ ಇತರೆ ಜಾತಿಗಳಿಗೆ ನಾಯಕತ್ವವನ್ನು ಸೃಷ್ಟಿ ಮಾಡಿದಂತಹ ಈ ಸಮುದಾಯ ಇದು ಮಾಡಬಾರ್ದು ಅಂತ ಹೇಳಿದ್ರು ಕೂಡ ನನ್ನೆ ಬೇಸರದ ಬೆಂಬಲವನ್ನು ಎಂ ಲಕ್ಷ್ಮಣ್ರವರಿಗೆ ಸೂಚಿಸಿದ್ದಾರೆ. ಮೊದಲನೇದಾಗಿ ಇದನ್ನು ನಾವು ಇರ್ತಕ್ಕಂಥ ಹಾಲಿ ನಿರ್ದೇಶಕರು ಖಂಡಿಸ್ತೇವೆ. ನಾವು ಇದನ್ನು ಎಂ ಲಕ್ಷ್ಮಣ್ಣವರಿಗೆ ಒಕ್ಕಲಿಗರ ಸಂಘ ಮೈಸೂರು ಚಾಮರಾಜನಗರ ಜಿಲ್ಲೆ ಬೆಂಬಲವಿಲ್ಲ. ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಬೆಂಬಲ ಎಂ ಲಕ್ಷ್ಮಣ್ರವರಿಗೆ ಇಲ್ಲ. ಕಾರಣ ಇಷ್ಟೇ, ನೀವು ಬೆಂಬಲ ಕೊಡೋದಾದರೆ 27 ನಿರ್ದೇಶಕರಲ್ಲಿ ಭಾಳಷ್ಟು ಜನ JDS ಅಲ್ಲಿದ್ದಾರೆ, BJP ಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ. ನನ್ನೇ ಅಷ್ಟೇ ಪತ್ರಿಕಾಗೋಷ್ಠಿ ಮಾಡಿದವರೆಲ್ಲ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಇನ್ನು ಕೆಲವರು ಒಬ್ಬರೋ ಇಬ್ಬರು ಮತ್ತೆ ಕಾಂಗ್ರೆಸ್ಗೆ ಸೇರ್ಕೊಳ್ತಕ್ಕಂತಹ ನಿರ್ಣಯಗಳು ತೊಗೊಂಡಿರ್ತಕ್ಕಂಥವ್ರು. ನನ್ನೇ ಪೂರ್ಣ ಅದು ಒಕ್ಕಲಿಗರ ಸಂಘದ ಪತ್ರಿಕಾಗೋಷ್ಠಿ ಅಲ್ಲ, ಕಾಂಗ್ರೆಸ್ ಬೆಂಬಲಿತ ಪತ್ರಿಕಾಗೋಷ್ಠಿ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ
ನಮ್ಮ ಅಧ್ಯಕ್ಷ ಮರಿಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಕೂತಂಥ ಅಷ್ಟೂ ಜನರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥವ್ರು. ಇದನ್ನು ನಾವು ಖಂಡಿಸ್ತೇವೆ.